ಇದು 2023ನಲ್ಲಿ ನಡೆದಂಥ ಒಂದು ಕ್ವಶನ್ ಪೇಪರು. ಇದು ನಡೆದಿದ್ದು 3/9/2023 2023ನಲ್ಲಿ ನಡೀತು. ದಿಸ್ ಈಸ್ ಪೇಪರ್ 1, ಫಸ್ಟ್ ಪೇಪರ್ ಇದು. ಓಕೆ, ಮ್ಯಾಥಮೆಟಿಕ್ಸ್ ಪಾರ್ಟ್ ಇದು. ಅದರಲ್ಲಿ ಫಸ್ಟ್ ಕ್ವಶನ್, ಇವುಗಳಲ್ಲಿ ಸರಿಯಾದ ಹೇಳಿಕೆಯು. ಫಸ್ಟ್ ಆಪ್ಷನ್ ಇದೆ, ಸ್ವಾಭಾವಿಕ ಸಂಖ್ಯೆಗಳ ಗಣವು ಸಂಕಲನ ಮತ್ತು ವ್ಯವಕಲನದ ಆವೃತ ಗುಣವನ್ನು ಪಾಲಿಸುತ್ತದೆ. ಸರಿಯಾದ ಹೇಳಿಕೆ ಬೇಕು. ಅಂದರೆ 3 ಆಪ್ಷನ್ಗಳು ರಾಂಗ್ ಇರುತ್ತೆ, ಒಂದು ಆಪ್ಷನ್ನು ಮಾತ್ರ ಕರೆಕ್ಟ್ ಆಗಿರುತ್ತೆ. ಸೊ ಆ ಆಪ್ಷನ್ ನಾವು ಸೆಲೆಕ್ಟ್ ಮಾಡಬೇಕು. ಸ್ವಾಭಾವಿಕ ಸಂಖ್ಯೆಗಳ ಗಣವು ಸಂಕಲನ ಮತ್ತು ವ್ಯವಕಲನದ ಆವೃತ ಗುಣವನ್ನು ಪಾಲಿಸುತ್ತದೆ ಅಂತ ಇದೆ. ಸ್ವಾಭಾವಿಕ ಸಂಖ್ಯೆಗಳು ಅಂತಂದ್ರೆ ನಮ್ಗೆ ಗೊತ್ತು, ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್. ನ್ಯಾಚುರಲ್ ನಂಬರ್ಸು ಅಡಿಷನ್ ಮತ್ತು ಸಬ್ಟ್ರಾಕ್ಷನ್ ಅಲ್ಲಿ ಕ್ಲೋಸ್ಡ್ ಅಂತ ಹೇಳ್ತಾನೆ. ಬಟ್ ಇಟ್ ಈಸ್ ನಾಟ್ ಟ್ರೂ. ಸಂಕಲನದಲ್ಲಿ ಆವೃತ ಗುಣವನ್ನು ಹೊಂದಿರುತ್ತದೆ, ಆದರೆ ವ್ಯವಕಲನದಲ್ಲಿ ಇರೋದಿಲ್ಲ. ಸೊ ಇಟ್ ಈಸ್ ಕ್ಲೋಸ್ಡ್ ಅಂಡರ್ ಅಡಿಷನ್ ಬಟ್ ನಾಟ್ ಅಂಡರ್ ಸಬ್ಟ್ರಾಕ್ಷನ್. ಹೆಂಗಂತಂದ್ರೆ ನೋಡಿ, ನೀವು ಯಾವುದೇ 2 ನ್ಯಾಚುರಲ್ ನಂಬರ್ಗಳನ್ನ ತಗೊಂಡು ಆಡ್ ಮಾಡಿದ್ರೆ ನ್ಯಾಚುರಲ್ ನಂಬರೇ ಬರುತ್ತೆ. ಆದರೆ ಯಾವುದೇ 2 ನ್ಯಾಚುರಲ್ ನಂಬರ್ಗಳನ್ನ ತಗೊಂಡು ಸಬ್ಟ್ರಾಕ್ಟ್ ಮಾಡಿದ್ರೆ ನ್ಯಾಚುರಲ್ ನಂಬರೇ ಬರಬೇಕಂತೇನು ರೂಲ್ ಇಲ್ಲ. ಫಾರ್ ಎಕ್ಸಾಂಪಲ್ 1 ಮತ್ತು 2 ತಗೊಂಡ್ರೆ 1 - 2 ಅಂತ ಮಾಡಿದ್ರೆ ಆನ್ಸರ್ -1 ಬರುತ್ತೆ. ಇಟ್ ಈಸ್ ನಾಟ್ ಎನ್ ಎಲಿಮೆಂಟ್ ಆಫ್ ನ್ಯಾಚುರಲ್ ನಂಬರ್ಸ್. ಸೊ -1 ನ್ಯಾಚುರಲ್ ನಂಬರ್ ಅಲ್ಲ. ಹಾಗಾಗಿ ಅಡಿಷನ್ ಆಗುತ್ತೆ, ಸಬ್ಟ್ರಾಕ್ಷನ್ ಆಗಲ್ಲ. ಫಸ್ಟ್ ಆಪ್ಷನ್ ರಾಂಗ್. ಸೆಕೆಂಡ್ ಆಪ್ಷನ್ ತಗೊಂಡ್ರೆ, ಪೂರ್ಣಾಂಕಗಳ ಗಣವು ಗುಣಾಕಾರ ಮತ್ತು ಭಾಗಾಕಾರದ ಆವೃತ ಗುಣವನ್ನು ಪಾಲಿಸುತ್ತದೆ. ಪೂರ್ಣಾಂಕಗಳು ಅಂತಂದ್ರೆ ಸೆಟ್ ಆಫ್ ಆಲ್ ಇಂಟೀಜರ್ಸ್. ಇಂಟೀಜರ್ಸ್ ಅಲ್ಲಿ ಗುಣಾಕಾರ ಏನಿದೆ ಅದು ಆವೃತ ಗುಣವನ್ನು ಪಾಲಿಸುತ್ತದೆ. ಮಲ್ಟಿಪ್ಲಿಕೇಶನ್ ಈಸ್ ಕ್ಲೋಸ್ಡ್, ಅಂದ್ರೆ ಕ್ಲೋಸ್ಡ್ ಅಂಡರ್ ಮಲ್ಟಿಪ್ಲಿಕೇಶನ್. ಬಟ್ ಡಿವಿಷನ್ ಅಲ್ಲಿ ಇಂಟೀಜರ್ಸ್ ಕ್ಲೋಸ್ಡ್ ಆಗಿರಲ್ಲ. ಫಾರ್ ಎಕ್ಸಾಂಪಲ್ 2/4 ಅಂತ ತಗೊಂಡ್ರೆ ಡಿವೈಡ್ ಮಾಡಿದ್ರೆ ನಮಗೆ 1/2 ಬರುತ್ತೆ. ಆದ್ರೆ ನೋಡಿ, 2 ಅನ್ನೋದು ಒಂದು ಇಂಟೀಜರು, 4 ಅನ್ನೋದು ಕೂಡ ಇಂಟೀಜರು. ಏನ್ ಮಾಡ್ತಿದೀವಿ? ಡಿವೈಡ್ ಮಾಡ್ತಾ ಇದೀವಿ. ಗುಣಾಕಾರ ಆಫ್ ಕೋರ್ಸ್ ಹೋಲ್ಡ್ ಆಗುತ್ತೆ, ಆದ್ರೆ ಡಿವಿಷನ್ ಆಗಲ್ಲ. ಸೊ 1/2 ಅಂತ ಬಂತು. 1/2 ಅನ್ನೋದು ಇಂಟೀಜರ್ ಅಲ್ಲ. ಸೊ 1/2 ಇಸ್ ನಾಟ್ ಅನ್ ಇಂಟೀಜರ್. ದೇರ್ಫೋರ್ ಆಪ್ಷನ್ 2 ರಾಂಗ್. ಇನ್ನು ಥರ್ಡ್ ಆಪ್ಷನ್ ಬಂದ್ರೆ, ವಾಸ್ತವ ಸಂಖ್ಯೆಗಳ ಗಣವು ಗುಣಾಕಾರ ಮತ್ತು ಭಾಗಾಕಾರದ ಆವೃತ ಗುಣವನ್ನು ಪಾಲಿಸುತ್ತದೆ. ಗುಣಾಕಾರ ಅಫ್ಕೋರ್ಸ್ ಹೋಲ್ಡ್ ಆಗುತ್ತೆ, ಭಾಗಾಕಾರ ಎಲ್ಲಾ ಎಲಿಮೆಂಟ್ಗಳು ಹೋಲ್ಡ್ ಆಗುತ್ತೆ. ಆದ್ರೆ ಒಂದೇ ಒಂದು ಎಲಿಮೆಂಟ್ ಇಲ್ಲಿ ಪ್ರಾಬ್ಲಮ್ ಕೊಡೋದು. ಯಾವುದು ಅಂತಂದ್ರೆ 0. 2 ನಂಬರ್ಗಳು, 2 ವಾಸ್ತವ ಸಂಖ್ಯೆಗಳು. ವಾಸ್ತವ ಸಂಖ್ಯೆಗಳು ಅಂತಂದ್ರೆ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್. ಎಲ್ಲಾ ರಿಯಲ್ ನಂಬರ್ಸ್ಗಳ ಇಲ್ಲಿ ಕನ್ಸಿಡರ್ ಮಾಡಬೇಕಾಗತ್ತೆ ನಾನು. ವಾಸ್ತವ ಸಂಖ್ಯೆ ಅಂತಂದ್ರೆ ಎಲ್ಲಾ ರಿಯಲ್ ನಂಬರ್ಗಳನ್ನ ತಗೋಬೇಕು. ಇಲ್ಲಿ ಗುಣಾಕಾರ ಆವೃತ ಗುಣವನ್ನು ಹೊಂದಿದೆ ಅಂದ್ರೆ ಅರ್ಥ, ಯಾವ್ದಾದ್ರು 2 ರಿಯಲ್ ನಂಬರ್ಗಳ ತಗೊಂಡು ಮಲ್ಟಿಪ್ಲೈ ಮಾಡಿದ್ರೆ ಬರ್ತಕ್ಕಂಥ ಆನ್ಸರ್ ಕೂಡ ಒಂದು ರಿಯಲ್ ನಂಬರೇ ಆಗಿರ್ಬೇಕು ಅಂತ. ಅಫ್ಕೋರ್ಸ್ ಅದು ಆಗುತ್ತೆ. ಇನ್ನು ಭಾಗಾಕಾರ ಆವೃತ ಗುಣವನ್ನು ಪಾಲಿಸುತ್ತದೆ ಅಂತಂದ್ರೆ ಅರ್ಥ, ನೀವು ಯಾವುದೇ 2 ರಿಯಲ್ ನಂಬರ್ಗಳನ್ನ ತಗೊಂಡು ಭಾಗಾಕಾರ ಮಾಡಿದ್ರೆ ಬರತಕ್ಕಂಥ ಆನ್ಸರ್ ಒಂದು ವಾಸ್ತವ ಸಂಖ್ಯೆನೇ ಆಗಿರ್ಬೇಕು ಅಂತ. ಇದು ಒಂದು ನಂಬರ್ನ ಬಿಟ್ಟರೆ ಬೇರೆ ಎಲ್ಲಾ ನಂಬರ್ಗಳಿಗೂ ಹೋಲ್ಡ್ ಆಗುತ್ತೆ. ಇದು ಕೂಡ ಫಾರ್ ಎಕ್ಸಾಂಪಲ್ 5 ಅನ್ನೋದು ಒಂದು ರಿಯಲ್ ನಂಬರು, ಇನ್ನೊಂದು ಯಾವುದೋ ಒಂದು -3 ಅನ್ನೋದು ಒಂದು ರಿಯಲ್ ನಂಬರ್ ಅಂತ ತಗೊಂಡ್ರೆ -5/3 ಅಂತ ಏನ್ ನಂಬರ್ ಬಂತು, ಇಟ್ ಈಸ್ ಆಲ್ಸೋ ಎ ರಿಯಲ್ ನಂಬರ್. ಎಲ್ಲ ರಿಯಲ್ ನಂಬರ್ಸು ಆಗುತ್ತೆ, ಒಂದು ನಂಬರ್ಗೆ ಮಾತ್ರ ಬಿಟ್ಟು. ಯಾವ ನಂಬರ್ ಅಂತಂದ್ರೆ 0. ನಾವು ಈ ರೀತಿ ಏನಾದ್ರೂ ಬರೆದ್ರೆ 5/0 ಅಂತ ಬರೆದ್ರೆ ಇದು ಡಿಫೈನ್ ಆಗಿಲ್ಲ. ಹಾಗಾಗಿ 0 ಅನ್ನೋ ರಿಯಲ್ ನಂಬರ್ಗೆ ಈ ಭಾಗಾಕಾರ ಆವೃತ ಗುಣವನ್ನ ಪಾಲಿಸುವುದಿಲ್ಲ. ಸೊ ಆಪ್ಷನ್ 3 ರಾಂಗ್. ಆಪ್ಷನ್ 4 ಬಂದ್ರೆ, ಇಲ್ಲಿ ಇದು ಹೋಲ್ಡ್ ಆಗ್ಬೇಕು ಅಂತಂದ್ರೆ ಆ ಎಲಿಮೆಂಟ್ ನಾವು ತೆಗಿಬೇಕು. r-0 ಈ ರೀತಿ ಏನಾದ್ರೂ ನಾವು ಸೆಟ್ ಅನ್ನ ಡಿಫೈನ್ ಮಾಡಿದ್ವಿ ಅಂತಂದ್ರೆ ಆಗ ಏನಾಗುತ್ತೆ, ಇದು ಥರ್ಡ್ ಆಪ್ಷನ್ ಕರೆಕ್ಟ್ ಆಗುತ್ತೆ. ಇಲ್ಲಿ r-0 ಅನ್ನೋದಿಲ್ಲ, ಕಂಪ್ಲೀಟ್ ಸೆಟ್ ಆಫ್ ರಿಯಲ್ ನಂಬರ್ಸ್ನೇ ತಗೊಂಡಿರೋದ್ರಿಂದ ಆ 0 ಕೂಡ ಇನ್ಕ್ಲೂಡ್ ಮಾಡಬೇಕು. ನೋಡಿ, ಇದು ಪಾಲಿಸುವುದಿಲ್ಲ ಅಂತ ಹೇಳಬೇಕು ಅಂತಂದ್ರೆ ಅಟ್ಲೀಸ್ಟ್ ಒಂದು ಎಲಿಮೆಂಟ್ ಆ ರೀತಿ ಸಿಕ್ಕರೂ ಕೂಡ ಆ ಪ್ರಾಪರ್ಟಿ ಹೋಲ್ಡ್ ಆಗಿಲ್ಲ ಅಂತಾನೆ ಅರ್ಥ ಇದು. ಹಾಗಾಗಿ 0 ಅನ್ನೋ ಒಂದೇ ಒಂದು ಎಲಿಮೆಂಟ್ ಇಂದಾಗಿ ಆಪ್ಷನ್ 3 ರಾಂಗ್ ಆಯ್ತು. ಇನ್ನು ಆಪ್ಷನ್ 4 ಬಂದ್ರೆ, ಭಾಗಲಬ್ಧ ಸಂಖ್ಯೆಗಳ ಗಣವು ಸಂಕಲನ ಮತ್ತು ವ್ಯವಕಲನದ ಆವೃತ ಗುಣವನ್ನು ಪಾಲಿಸುತ್ತದೆ. ಭಾಗಲಬ್ಧ ಸಂಖ್ಯೆಗಳಂತಂದ್ರೆ ರಿಯಲ್ ನಂಬರ್ಸ್, ಸೆಟ್ ಆಫ್ ಆಲ್ ರಿಯಲ್ ಅಲ್ಲ, ರ್ಯಾಷನಲ್ ನಂಬರ್ಸ್. ಭಾಗಲಬ್ಧ ಸಂಖ್ಯೆಗಳು ಅಂತಂದ್ರೆ ಸೆಟ್ ಆಫ್ ಆಲ್ ರ್ಯಾಷನಲ್ ನಂಬರ್ಸ್. ರ್ಯಾಷನಲ್ ನಂಬರ್ಸ್ ಅಡಿಷನ್ ಮತ್ತು ಸಬ್ಟ್ರಾಕ್ಷನ್ ಅಲ್ಲಿ ಕ್ಲೋಸ್ಡ್ ಆಗಿದೆ ಅಂತ ಹೇಳ್ತಾನೆ. ಎಸ್, ಇಟ್ ಈಸ್ ಟ್ರೂ. ಯಾವುದೇ 2 ರ್ಯಾಷನಲ್ ನಂಬರ್ಗಳನ್ನ ಆಡ್ ಮಾಡಿದ್ರೆ ಬರ್ತಕ್ಕಂಥ ಆನ್ಸರ್ ಒಂದು ರ್ಯಾಷನಲ್ ನಂಬರ್ ಆಗಿರುತ್ತೆ.
ಯಾವುದೇ ಎರಡು ರ್ಯಾಷನಲ್ ನಂಬರ್ಗಳನ್ನ ತಗೊಂಡು ಸಬ್ಟ್ರಾಕ್ಟ್ ಮಾಡಿದ್ರೆ ಬರ್ತಕ್ಕಂಥ ಆನ್ಸರ್ ಒಂದು ರ್ಯಾಷನಲ್ ನಂಬರ್ ಆಗಿರುತ್ತೆ. ದೇರ್ ಫೋರ್ ಆಪ್ಷನ್ 4 ಈಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್, 2/3 ಮತ್ತು 3/5 ನಡುವಿನ ಭಿನ್ನರಾಶಿ. ನೋಡಿ, ನಮಗೆ ಬೇಕಾಗಿರೋದು 2/3 ಮತ್ತೆ 3/5 ನಡುವಿರ್ತಕ್ಕಂಥ ಭಿನ್ನರಾಶಿ ಬೇಕು. ಓಕೆ, ಈಗ ಫಸ್ಟ್ ನಾನು ಯಾವ್ದು ತಗೊಳ್ತೀನಿ ಅಂತಂದ್ರೆ ಇಲ್ಲಿ 2/5 ಇದೆ. ಓಕೆ, 2/5 ತಗೊಳ್ತೀನಿ. 2/5 ಮತ್ತು 3/5 ತಗೊಂಡ್ರೆ 2/5 ಅನ್ನೋದು 3/5ಕ್ಕಿಂತ ಚಿಕ್ಕದು, ಅಂದ್ರೆ 2/5 ಇಲ್ಲಿ ಬರುತ್ತದೆ. ಆದ್ರೆ ಇದು 2/3ಕ್ಕಿಂತ ದೊಡ್ಡದಾ ಅಂತ ನೋಡ್ಬೇಕು. ಈಗ ಅಂಶಗಳನ್ನು ಅಬ್ಸರ್ವ್ ಮಾಡಿ, ಇಲ್ಲೂ ಕೂಡ 2 ಇದೆ, ಇಲ್ಲೂ 2 ಇದೆ. 2 ಅಂಶ ಇದೆ ಅಂತಂದ್ರೆ ಛೇದ ಯಾವುದು ದೊಡ್ಡದಿರುತ್ತಲ್ಲ ಅದು ಚಿಕ್ಕ ಭಿನ್ನರಾಶಿ. ಡಿನಾಮಿನೇಟರ್ ದೊಡ್ಡದಿದ್ರೆ ಅದು ಚಿಕ್ಕ ಭಿನ್ನರಾಶಿ. ಅಂದ್ರೆ 2/5 ವಿಲ್ ಬಿ ಲೆಸ್ ದ್ಯಾನ್ 2/3. ಅಂದ್ರೆ 2/3ಗಿಂತ ದೊಡ್ಡದಾಗಿರ್ಬೇಕಾಗಿತ್ತು ನಮಗೆ, ಆದ್ರೆ 2/5 ಅನ್ನೋದು ಚಿಕ್ಕದು ಬಂತು. ಹಾಗಾಗಿ ಆಪ್ಷನ್ 2 ರಾಂಗ್. ಇನ್ನು 1/3 ಬರೋಣ. ನೋಡಿ, ಛೇದ ಇಲ್ಲಿ 3 ಇದೆ, ಇಲ್ಲೂ ಕೂಡ 3 ಇದೆ. ಸೊ ಡಿನಾಮಿನೇಟರ್ 3 ಇರೋದ್ರಿಂದ ನಾವು ಬರೀ ನ್ಯೂಮರೇಟರ್ ಗಳನ್ನ ಅಬ್ಸರ್ವ್ ಮಾಡಬಹುದು. 1/3 ಈಸ್ ಲೆಸ್ ದ್ಯಾನ್ 2/3. ಬಟ್ ನನಗೆ ಬೇಕಾಗಿರೋದು ಈ 2/3ಗಿಂತ ಜಾಸ್ತಿ ಇರಬೇಕು, ನಡುವೆ ಬರ್ಬೇಕಲ್ಲ. 2/3ಗಿನ ಜಾಸ್ತಿ ಇರಬೇಕು, 3/5ಗಿನ ಕಡಿಮೆ ಇರಬೇಕು. ಬಟ್ ಇಲ್ಲಿ 2/3ಗಿಂತ ಕಡಿಮೆ ಬಂತು, ಹಾಗಾಗಿ ಆಪ್ಷನ್ 3 ಕೂಡ ರಾಂಗ್. ಇನ್ನು ಆಪ್ಷನ್ 4 ಬರೋಣ. ಆಪ್ಷನ್ 4 ಡಿನಾಮಿನೇಟರ್ ಎಷ್ಟಿದೆ? 15 ಇದೆ. 15 ಇಲ್ಲಿ ಏನ್ ಮಾಡೋಣ ಅಂತಂದ್ರೆ ಫಾರ್ಮ್ ಮಾಡೋಣ. ಫಾರ್ ಎಕ್ಸಾಂಪಲ್ ಇಲ್ಲಿ 3/5 ಇದೆ. ಇಲ್ಲಿ 15 ಬರ್ಬೇಕಂದ್ರೆ ಎಷ್ಟು ಮಲ್ಟಿಪ್ಲೈ ಮಾಡಬೇಕು? ಇಲ್ಲಿ 3 ಮಲ್ಟಿಪ್ಲೈ ಮಾಡಬೇಕು, ಇಲ್ಲೂ ಕೂಡ 3 ಮಲ್ಟಿಪ್ಲೈ ಮಾಡಬೇಕು. ಸೊ ಡಿನಾಮಿನೇಟರ್ ಅಲ್ಲಿ 15 ಬಂತು. 3 3 is 9. ಓಕೆ, 9/15 ಅಂತ ಬಂತು. ಇಲ್ಲಿ 1/15 ಇದೆ. ಸೊ 1/15 ಈಸ್ ಲೆಸ್ ದ್ಯಾನ್ 9/15. ಬಟ್ 9/15 ಈಸ್ ನಥಿಂಗ್ ಬಟ್ 3/5. ಓಕೆ, 3/5ಗಿನ ಕಡಿಮೆ ಬಂತು. ಈಗ 2/3ಗಿನ ಜಾಸ್ತಿ ಇದೆಯಾ ಅದು ನೋಡ್ಬೇಕು. 2/3 ಇದನ್ನು ಕೂಡ ಡಿನಾಮಿನೇಟರ್ 15 ಮಾಡ್ಕೊಳ್ಳೋಣ. 5 5. ಓಕೆ, 2 5s are 10, 3 5s are 15. ನೋಡಿ, 10/15 ಅಂತ ಬಂತು. ಇಲ್ಲಿ ಎಷ್ಟಿದೆ? ಇದೆ 1/15 ಇದೆ. ಸೊ 1/15 ಈಸ್ ಲೆಸ್ ದ್ಯಾನ್ 10/15 ಆಯ್ತು. 10/15 ಅಂತಂದ್ರೆ 2/3. ನೋಡಿ, 2/3ಗಿಂತ ಕಡಿಮೆ ಬಂತಿದ್ದು 1/15. ಸೊ ಆಪ್ಷನ್ 4 ಇಸ್ ಆಲ್ಸೋ ರಾಂಗ್. ಸೊ ಯಾವ್ದು ಕರೆಕ್ಟ್ ಆಗುತ್ತೆ ಅಂತಂದ್ರೆ ಆಪ್ಷನ್ 1 ಇಸ್ ಕರೆಕ್ಟ್. Square root of 43 minus root 47 plus root 20 minus root 256 ಇದರ ಬೆಲೆಯು ಅಂತ ಕೇಳಿದೆ. ಓಕೆ, ರೂಟ್ 43 ಮೈನಸ್ ರೂಟ್ 47 ಪ್ಲಸ್ ರೂಟ್ 20 ಮೈನಸ್ ರೂಟ್ 256. ಓಕೆ, ರೂಟ್ 256 ಅಂತಂದ್ರೆ ಅದರ ವರ್ಗಮೂಲ 16. ಯಾಕಂದ್ರೆ 16 ವರ್ಗ 256. ಹಾಗಾಗಿ 256 ವರ್ಗಮೂಲ ಸ್ಕ್ವೇರ್ ರೂಟ್ ಆಫ್ 256 ಈಸ್ 16. ಸೊ ಈ ಎಲ್ಲ ಟರ್ಮ್ಸ್ ಆಸ್ ಇಟ್ ಈಸ್ ಇರುತ್ತೆ. ರೂಟ್ 43 ಮೈನಸ್ ರೂಟ್ 47 ಪ್ಲಸ್ ರೂಟ್ 20 ಮೈನಸ್ 256 ಅಂತಂದ್ರೆ ಇಲ್ಲಿ ಎಷ್ಟು ಬಂತು? ಇಲ್ಲಿ 16 ಬಂತು. ಮತ್ತೆ ಇವೆಲ್ಲ ಆಸ್ ಇಟ್ ಈಸ್. ಅಗೇನ್ ರೂಟ್ 43 ಮೈನಸ್ ರೂಟ್ 47 ಪ್ಲಸ್ ರೂಟ್ 20 ಮೈನಸ್ 16 ಅಂತಂದ್ರೆ 4 ಬಂತು. ರೂಟ್ 4 ಅಂತಂದ್ರೆ 2. ರೂಟ್ 4 ಅಂತಂದ್ರೆ 4 ಸ್ಕ್ವೇರ್ ರೂಟ್ 2. 47 ಪ್ಲಸ್ 2 ಈಸ್ 49. ಸೊ ಎಷ್ಟು ಬಂತು? 49 ಬಂತು. ರೂಟ್ 49 ಅಂತಂದ್ರೆ 7. 49 ಸ್ಕ್ವೇರ್ ರೂಟ್ ಆಫ್ 49 ಈಸ್ 7. 43 ಮೈನಸ್ 7 ಅಂದ್ರೆ 36. 36 ವರ್ಗಮೂಲ ಎಷ್ಟು? 6. ಸೊ ಆಪ್ಷನ್ 3 ಕರೆಕ್ಟ್. ನೆಕ್ಸ್ಟ್ ಕ್ವಶನ್, 2x ಪ್ಲಸ್ 3 16 20 23 3x ಮತ್ತು 21 ಇವುಗಳ ಸರಾಸರಿಯು 18 ಆದಾಗ ಅವುಗಳ ಮಧ್ಯಾಂಕವು. ಓಕೆ, ಈಗ ಇವುಗಳ ಸರಾಸರಿ ಕೊಟ್ಟಿದ್ದಾರೆ. 2x ಪ್ಲಸ್ 3 ಇದು ಒಂದು ನಂಬರ್, ಪ್ಲಸ್ 16 ಪ್ಲಸ್ 20 ಪ್ಲಸ್ 23 ಪ್ಲಸ್ 3x ಪ್ಲಸ್ 21. ಸೊ ಸರಾಸರಿ ಅಂತಂದ್ರೆ ಏನು? ಎಲ್ಲ ಸ್ಕೋರ್ಗಳನ್ನ ಆಡ್ ಮಾಡಬೇಕು, ಡಿವೈಡೆಡ್ ಬೈ ನಂಬರ್ ಆಫ್ ಸ್ಕೋರ್ಸ್. ಎಷ್ಟಿದೆ ಅಷ್ಟರಿಂದ ಡಿವೈಡ್ ಮಾಡಬೇಕು. ದಟ್ ವಿಲ್ ಬಿ ಈಕ್ವಲ್ ಟು ಆವರೇಜ್. ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ? ಆವರೇಜ್ 18 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಎಷ್ಟು ಅಂಕಿಗಳಿದೆ, ಎಷ್ಟು ಸಂಖ್ಯೆಗಳಿದೆ ಅಂತಂದ್ರೆ ಇದು 1 1 2 3
4 5 6 ಇದೆ. ಓಕೆ, 6 ಇದೆ ಅಂತಂದ್ರೆ ವಿ ಹ್ಯಾವ್ ಟು ಡಿವೈಡ್ ಇಟ್ ಬೈ 6. ಈಗ ಸಿಂಪ್ಲಿಫೈ ಮಾಡಿ 2x ಪ್ಲಸ್ 3x ಅಂತಂದ್ರೆ ಅಲ್ಲಿಗೆ 5x ಆಯ್ತು. ಪ್ಲಸ್ ಉಳಿದಂತ ಎಲ್ಲ ನಂಬರ್ಗಳನ್ನ ಡೈರೆಕ್ಟ್ ಆಗಿ ಆಡ್ ಮಾಡಿಬಿಡ್ತೀನಿ ನಾನು. 16 ಪ್ಲಸ್ 3 19, 19 ಪ್ಲಸ್ 20 ಅಂತಂದ್ರೆ 39, ಇದು 39 ಆಯ್ತು. ಇನ್ನು ಇವೆರಡನ್ನ ಆಡ್ ಮಾಡಿದ್ರೆ 44 ಬರುತ್ತೆ. ಸಿಂಪ್ಲಿಫೈ ಮಾಡಿದ್ರೆ 9 4 13, 4 4 8 83 ಆಯ್ತು. ಇದು 83. ಇಟ್ ಈಸ್ ಈಕ್ವಲ್ ಟು ಈ 6ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ. 18 ಇಂಟು 6. ಓಕೆ, 5x ಈಕ್ವಲ್ ಟು 18 ಇಂಟು 6 ಅಂದ್ರೆ 108 ಆಯ್ತು. 18 6 108. 83 ಈ ಕಡೆ ಬರಲಿ, ಮೈನಸ್ 83 ಆಯ್ತು. 5x ಈಕ್ವಲ್ ಟು 108ರಲ್ಲಿ 83ನ ಕಳೆದ್ರೆ 8ರಲ್ಲಿ 3 ಹೋದ್ರೆ 5, 10ರಲ್ಲಿ 8 ಹೋದ್ರೆ 2, 25. 5ರಿಂದ ಡಿವೈಡ್ ಮಾಡಿದ್ರೆ 5 5 25. ನಮಗ್ ಬಂತು x ಈಕ್ವಲ್ ಟು 5 ಅಂತ. ನೋಡಿ, ನಾನು ಪದೇ ಪದೇ ಹೇಳ್ತಿದ್ದೀನಿ, ನಮಗ್ ಬಂದಂತ ಆನ್ಸರ್ ಆಪ್ಷನ್ ಅಲ್ಲಿ ಇದೆ ಅಂತ ಮಾತ್ರಕ್ಕೆ ಇಮಿಡಿಯೇಟ್ ಆಗಿ ಟಿಕ್ ಮಾಡಬಾರ್ದು. ಆಪ್ಷನ್ 1 ಏನ್ ಕೊಟ್ಟಿದ್ದಾರೆ ನೋಡಿ, 5 ಅಂತ ಕೊಟ್ಟಿದ್ದಾರೆ. ಇಲ್ಲಿ x ಈಕ್ವಲ್ ಟು 5 ಅಂತ ಬಂದಿದೆ. ಬಟ್ ನಾವು ಅದನ್ನ ಇಮಿಡಿಯೇಟ್ ಆಗಿ ಟಿಕ್ ಮಾಡಬಾರ್ದು. ಯಾಕೆ ಅಂತಂದ್ರೆ ನಮಗ್ ಬೇಕಾಗಿರೋದು ಎಕ್ಸ್ ವ್ಯಾಲ್ಯೂ, ಎಕ್ಸ್ ಬೆಲೆ ಅಲ್ಲ, ಮಧ್ಯಾಂಕ ಬೇಕಾಗಿರೋದು ನಮಗೆ. ಸೊ ನಾವು ಏನ್ ಫೈಂಡ್ ಮಾಡ್ಬೇಕು ಅಂದ್ರೆ ಮಧ್ಯಾಂಕನ ಫಸ್ಟ್ ಫೈಂಡ್ ಮಾಡ್ಬೇಕು. ಮಧ್ಯಾಂಕ ಫೈಂಡ್ ಮಾಡ್ಬೇಕು ಅಂತಂದ್ರೆ ಇದು ಏನು ಒಂದು ರಿಯಲ್ ಸ್ಕೋರ್ಗಳು ಬೇಕು ನಮಗೆ. ಇಲ್ಲೇನ್ ಕೊಟ್ಟಿದಾರಲ್ಲ ಅದರ ನಿಜವಾದ ಬೆಲೆಗಳು ಏನು ಅಂತ ಬೇಕು. ಎಕ್ಸ್ ಈಕ್ವಲ್ ಟು 5 ಅಂತ ಬಂದಿದೆ. ಓಕೆ, ಇಲ್ಲಿ 5 ಹಾಕಿದ್ರೆ 5 2 10, 10 ಪ್ಲಸ್ 3 13. ಓಕೆ, ನೆಕ್ಸ್ಟ್ ನಂಬರ್ 16, ನೆಕ್ಸ್ಟ್ ನಂಬರ್ 20, ನೆಕ್ಸ್ಟ್ ನಂಬರ್ 23, ನೆಕ್ಸ್ಟ್ 3 ಇಂಟು ಎಕ್ಸ್ ಅಂತ ಇದೆ. 3 5 15, ಲಾಸ್ಟ್ ನಂಬರ್ 21 ಇದೆ. ಇವುಗಳನ್ನ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಬರೀಬೇಕು. ಯಾಕಂದ್ರೆ ಮಧ್ಯಾಂಕ ಅಂತಂದ್ರೆ ಇನ್ಕ್ರೀಸಿಂಗ್ ಆರ್ಡರ್ ಅಥವಾ ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ಬರೀಬೇಕು. ಸೊ 13, 15, 16, 20, 21, 23. ಈಗ ಮಧ್ಯಾಂಕ ಕಂಡುಹಿಡಿಬೇಕು ಅಂತಂದ್ರೆ ಮಧ್ಯದಲ್ಲಿರ್ತಕ್ಕಂಥ ಒಂದು ನಂಬರ್ ಅಥವಾ 2 ನಂಬರ್ಗಳು ಉಳಿತವೆ. ಒಟ್ಟು 6 ನಂಬರ್ ಇದೆ ಅಂತಂದ್ರೆ ಈ ಕಡೆ 2 ಈ ಕಡೆ 2 ಬಿಟ್ಟುಬಿಡಿ. ಓಕೆ, ಮಧ್ಯದಲ್ಲಿ 2 ಉಳಿತು. 16 ಪ್ಲಸ್ 20 ಅಂತಂದ್ರೆ ಅಲ್ಲಿಗೆ 36 ಆಯ್ತು. ಡಿವೈಡ್ ಬೈ 2 ಮಾಡಬೇಕು. ಸೊ ಡಿವೈಡ್ ಮಾಡಿದ್ರೆ ಎಷ್ಟು ಬಂತು? 18 ಬಂತು. ಆಪ್ಷನ್ 3 ಕರೆಕ್ಟ್. ನೆಕ್ಸ್ಟ್ ಕ್ವಶನ್, ಎಕ್ಸ್ ನ ಶೇಕಡ 5.2ರ ಪ್ರಮಾಣವು 2.08ಕ್ಕೆ ಸಮವಾದರೆ ಎಕ್ಸ್ ನ ಬೆಲೆಯು. ಒಂದು ನಿಮಿಷ. ಹಲೋ,
ಎಸ್, ಎಕ್ಸ್ ನ 5.2% ಪ್ರಮಾಣವು 2.08ಕ್ಕೆ ಸಮವಾದರೆ ಎಕ್ಸ್ ನ ಬೆಲೆಯು ಅಂತ ಕೇಳ್ತಾರೆ. ಇದನ್ನ ಈಕ್ವೇಶನ್ ಫಾರ್ಮ್ ಅಲ್ಲಿ ಬರ್ಕೊಳ್ಳೋಣ. ಫಸ್ಟ್ ಎಕ್ಸ್ ನ 5.2% ಅಂತಂದ್ರೆ 5.2%, ಆ ಪರ್ಸೆಂಟ್ ನ ಡಿವೈಡ್ ಬೈ 100 ಅಂತ ಬರೀತೀನಿ. ಇದು ಯಾವುದಕ್ಕೆ ಈಕ್ವಲ್ ಆಗಿದೆ ಅಂತಂದ್ರೆ 2.08 ಗೆ ಈಕ್ವಲ್ ಆಗಿದೆ. 2.08. ಸೊ ವಿ ವಾಂಟ್ ದ ವ್ಯಾಲ್ಯೂ ಆಫ್ ಎಕ್ಸ್. ಈ 100 ನ ಕ್ರಾಸ್ ಮಲ್ಟಿಪ್ಲೈ ಮಾಡಿಬಿಟ್ರೆ ಪಾಯಿಂಟ್ ರೈಟ್ ಸೈಡ್ 2 ಡಿಜಿಟ್ ಇದೆ. ಸೊ ಇಲ್ಲಿ 100 ಇಂದ ಮಲ್ಟಿಪ್ಲೈ ಮಾಡಿದಾಗ ಈ ಪಾಯಿಂಟ್ ಏನ್ ಮಾಡುತ್ತೆ ಅಂತಂದ್ರೆ ರೈಟ್ ಸೈಡ್ ಬಂದ್ಬಿಡ್ತದೆ. ಸೊ ವಿ ಗೆಟ್ 208. 208 ಆಗಿಬಿಡ್ತದೆ 100 ಮಲ್ಟಿಪ್ಲೈ ಮಾಡಿದಾಗ. ಇನ್ನು 5.2 ಅನ್ನೋದು ಮಲ್ಟಿಪ್ಲಿಕೇಶನ್ ಇರೋದ್ರಿಂದ ಡಿವೈಡ್ ಮಾಡಿದ್ರೆ ಇಲ್ಲಿ 5.2 ಅಂತ ಬಂತು. ಇಲ್ಲಿ ಮಲ್ಟಿಪ್ಲಿಕೇಶನ್ ಇದೆ, ರೈಟ್ ಸೈಡ್ ಬಂದ್ರೆ ಡಿವಿಷನ್ ಆಯ್ತು. ಓಕೆ, ಈ ಡೆಸಿಮಲ್ ಪಾಯಿಂಟ್ ಅನ್ನ ಏನ್ ಮಾಡ್ತೀನಿ, ರಿಮೂವ್ ಮಾಡ್ತೀನಿ. ಡಿನಾಮಿನೇಟರ್ ಅಲ್ಲಿ ಈ 5.2 ನ 52 ಅಂತ ಬರೆದ್ರೆ ನ್ಯೂಮರೇಟರ್ ಅಲ್ಲಿ 10 ಬರಿಬೇಕಾಗತ್ತೆ ನಾವು. ಓಕೆ, ಈಗ ಡಿವೈಡ್ ಮಾಡಿ 52 1 52 4 ಬೇಕಿದ್ರೆ ಮಲ್ಟಿಪ್ಲೈ ಮಾಡಿ ನೋಡಿ. 4 2 8 4 5 20. ಸೊ 52 1 52 4 208 ಆಗುತ್ತೆ. 4 ಇಂಟು 10 ಅಂದ್ರೆ 40. ಸೊ ಎಕ್ಸ್ ನ ಬೆಲೆ ಎಷ್ಟು? 40. ಆಪ್ಷನ್ 1 ಕರೆಕ್ಟ್. ನೆಕ್ಸ್ಟ್ ಕ್ವಶನ್, ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 14 ಮತ್ತು ಎಕ್ಸ್ ಮೈನಸ್ ವೈ ಈಕ್ವಲ್ ಟು 4 ಆದಾಗ 2x ಪ್ಲಸ್ ವೈ ನ ಬೆಲೆಯು. ಓಕೆ, ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 14 ಲೀನಿಯರ್ ಈಕ್ವೇಶನ್ಸ್ ಇದೆ, ಸೈಮಲ್ಟೇನಿಯಸ್ ಈಕ್ವೇಶನ್ಸ್ 4. ಸಾಲ್ವ್ ಮಾಡಿಬಿಡಿ. ಪ್ಲಸ್ ವೈ ಮೈನಸ್ ವೈ ಆಡ್ ಮಾಡಿದ್ರೆ ಎರಡೂ ಕ್ಯಾನ್ಸಲ್ ಆಯಿತು. ಎಕ್ಸ್ ಪ್ಲಸ್ ಎಕ್ಸ್ ಇಟ್ ಈಸ್ 2x ಈಕ್ವಲ್ ಟು 14 ಪ್ಲಸ್ 4 ಅಂತಂದ್ರೆ 18. ಡಿವೈಡ್ ಮಾಡಿ 2 1 2 9 18. ಎಕ್ಸ್ ಈಕ್ವಲ್ ಟು 9. ನಮ್ಗೆ ಎಕ್ಸ್ ಬೆಲೆ ಬಂತು. ಯಾವ್ದಾದ್ರು ಒಂದರಲ್ಲಿ ಹಾಕಿ. ನಾನು ಫಸ್ಟ್ ಈಕ್ವೇಶನ್ ಹಾಕ್ತೀನಿ. ಎಕ್ಸ್ ಈಕ್ವಲ್ ಟು 9 ಪ್ಲಸ್ ವೈ ಈಕ್ವಲ್ ಟು 14. y ಈಕ್ವಲ್ ಟು 14 ಮೈನಸ್ 9. ದೇರ್ ಫೋರ್ ವೈ ಈಕ್ವಲ್ ಟು 5. 9 5 14. ಸೊ ಎಕ್ಸ್ ವ್ಯಾಲ್ಯೂ 9, ವೈ ವ್ಯಾಲ್ಯೂ 5. ಇದ್ರಲ್ಲಿ ಹಾಕ್ಬೇಕೀಗ 2 ಇಂಟು ಎಕ್ಸ್ ಅಂದ್ರೆ 9 ಪ್ಲಸ್ ವೈ ಅಂದ್ರೆ 5. 2 9 18 ಪ್ಲಸ್ 5. 18 ಪ್ಲಸ್ 5 ಅಂತಂದ್ರೆ 23. ಸೆಕೆಂಡ್ ಆಪ್ಷನ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್, ಕುಂದಿಲ್ಲದ 3 ನಾಣ್ಯಗಳನ್ನು ಒಟ್ಟಿಗೆ ಒಂದು ಬಾರಿ ಚಿಮ್ಮಿದಾಗ ಎಲ್ಲಾ ಶಿರಗಳು ಮೇಲೆ ಬರುವ ಸಂಭವನೀಯತೆ. ಅಂದ್ರೆ ಒಂದು 3 ಕಾಯಿನ್ಸ್ ಇದೆ. ಆ 3 ಕಾಯಿನ್ಗಳನ್ನ ಅಟ್ ಎ ಟೈಮ್ ನಾವೇನಾದ್ರೂ ಟಾಸ್ ಮಾಡಿದ್ರೆ ಎಲ್ಲಾ ಏನು ಕಾಯಿನ್ ಅಲ್ಲೂ ಕೂಡ ಹೆಡ್ ಮೇಲೆ ಬರಂತ ಪ್ರಾಬಬಿಲಿಟಿ ಎಷ್ಟಿದೆ ಅಂತ ಕೇಳ್ತಾರೆ. ಇಲ್ಲಿ ಮೊದಲು ಸ್ಯಾಂಪಲ್ ಸ್ಪೇಸ್ ಬರೆಯೋಣ. ಏನೆಲ್ಲ ಪಾಸಿಬಲ್ ಔಟ್ಕಮ್ಸ್ ಬರ್ಬೋದು ಅಂತಂದ್ರೆ ಹೆಡ್ 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 ಟೈಲ್ ಹೆಡ್ ಟೈಲ್ ಹೆಡ್ ಟೈಲ್ ಹೆಡ್ ಹೆಡ್. ಇಲ್ಲಿ 3 ಹೆಡ್ ತಗೊಂಡಿದ್ದೀನಿ, 1 ಟೈಲ್ ತಗೊಂಡು ಶಿಫ್ಟ್ ಮಾಡ್ತಾ ಬಂದಿದ್ದೀನಿ. ನೆಕ್ಸ್ಟ್ ಈಗ 2 ಟೈಲ್ಗಳು ತಗೋಣ. ಹೆಡ್ ಟೈಲ್ 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 ಹೆಡ್ ಟೈಲ್ 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 ಹೆಡ್, ಆಮೇಲೆ 3 ಟೈಲ್ಗಳು ತಗೋಣ. ಸೊ ಟೋಟಲ್ ಆಗಿ 8 ಪಾಸಿಬಲ್ ಔಟ್ಕಮ್ಸ್ ಬರುತ್ತೆ. 1 2 3 4 5 6 7 8. ಸೊ ಸ್ಯಾಂಪಲ್ ಸ್ಪೇಸ್ ಅಲ್ಲಿ 8 ಪಾಸಿಬಲ್ ಔಟ್ಕಮ್ಸ್ ಇದೆ. ನನಗ್ ಬೇಕಾಗಿರೋದು ಎಲ್ಲಾ ಶಿರಗಳು ಅಂತಂದ್ರೆ ಈವೆಂಟ್ ಏನಿರುತ್ತಲ್ಲ, ನನ್ನ ಎಕ್ಸ್ಪೆಕ್ಟೆಡ್ ಈವೆಂಟ್ ಏನಾಗಬೇಕು ಅಂತಂದ್ರೆ ಎಲ್ಲಾ ಕಾಯಿನ್ಸ್ ಅಲ್ಲೂ ಕೂಡ ಹೆಡ್ ಬರಬೇಕು. ಸೊ ಇದೊಂದೇ ಇರೋಂಥದ್ದು ಪಾಸಿಬಿಲಿಟಿ. ಸೊ ಪ್ರೊಬ್ಯಾಬಿಲಿಟಿ ಆಫ್ ಇ ಈಕ್ವಲ್ ಟು ಎನ್ ಆಫ್ ಇ ಡಿವೈಡ್ ಬೈ ಎನ್ ಆಫ್ ಎಸ್. ದೇರ್ ಫಾರ್ ಎನ್ ಆಫ್ ಇ ಅಂತಂದ್ರೆ ಇ ನಲ್ಲಿ ಎಷ್ಟಿದೆ ಎಲಿಮೆಂಟ್ಸ್? ಒಂದೇ ಇರೋದು. ಸೊ ಸ್ಯಾಂಪಲ್ ಸ್ಪೇಸ್ ಅಲ್ಲಿ ಎಷ್ಟಿದೆ? 8 ಇದೆ. ಸೊ 1/8. ಆಪ್ಷನ್ 1 ಈಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್, 4/3 ಟು ದ ಪವರ್ ಆಫ್ 3x minus 2 ಇಂಟು 3/4 ಟು ದ ಪವರ್ ಆಫ್ 3 ಈಕ್ವಲ್ ಟು 4/3 ಟು ದ ಪವರ್ ಆಫ್ 16 ಆದಾಗ ಎಕ್ಸ್ ನ ಬೆಲೆ ಇವು. ಒಂದು ಅಬ್ಸರ್ವ್ ಮಾಡಿ, ಇಲ್ಲಿ 4/3 ಇದೆ, ರೈಟ್ ಸೈಡ್ ಕೂಡ 4/3 ಇದೆ, ಬಟ್ ಇಲ್ಲಿ 3/4 ಇದೆ. ಇದನ್ನೇನಂದ್ರೆ ನಾವು ರೆಸಿಪ್ರೋಕಲ್ ಮಾಡಿದ್ವಿ ಅಂತಂದ್ರೆ ಎಲ್ಲಾ ಟರ್ಮ್ಸ್ಗಳು 4/3 4/3 4/3 ಆಗುತ್ತೆ ಬೇಸ್. ಆವಾಗ ನಾವೇನ್ ಮಾಡ್ಬೋದು ಅಂತಂದ್ರೆ ಬೇಸ್ಗಳ ಸೇಮ್ ಆದಾಗ ಎಕ್ಸ್ಪೋನೆಂಟ್ ಗಳನ್ನ ಅಡಿಷನ್ ಸಬ್ಟ್ರಾಕ್ಷನ್ ಅವುಗಳನ್ನ ಮಾಡಬಹುದು. ಹಾಗಾಗಿ ನಾ ಏನ್ ಮಾಡ್ತೀನಿ ಅಂತಂದ್ರೆ ಈ 3/4 ಅನ್ನ ರೆಸಿಪ್ರೋಕಲ್ ಮಾಡ್ಕೊಂಡು 4/3 ಮಾಡ್ಕೊಳ್ತೀನಿ. ಸೊ 4/3 ಮಾಡ್ಕೊಂಡ್ರೆ ಏನಾಗುತ್ತೆ? ಅಲ್ಲಿ 4/3 ಟು ದ ಪವರ್ ಆಫ್ 3x minus 2. ಈ 3/4 ಅನ್ನ 4/3 ಅಂತ ಮಾಡ್ಕೊಂಡ್ರೆ ಇಲ್ಲಿ 3 ಹೋಗಿ ಏನಾಗುತ್ತೆ ಅಂದ್ರೆ -3 ಆಗುತ್ತೆ. ಯಾವ್ದಾದ್ರಾಗಿರ್ಬೋದು, a/b ಇತ್ತು ಅಂತಂದ್ರೆ ದಿಸ್ ವಿಲ್ ಬಿ ಈಕ್ವಲ್ ಟು b/a ಟು ದ ಪವರ್ ಆಫ್ -1 ಅಷ್ಟೇನೆ. b/a ಟು ದ ಪವರ್ ಆಫ್ -1. ಸೊ ಆ ಪ್ರಾಪರ್ಟಿ ಇಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ. ಅಂಡ್ ಇಟ್ ಈಸ್ ಈಕ್ವಲ್ ಟು 4/3 ಟು ದ ಪವರ್ ಆಫ್ 16. ಈಗ ಬೇಸ್ಗಳು ಈ ಸೇಮ್ ಇದೆ. ಇಲ್ಲಿ ಮಲ್ಟಿಪ್ಲಿಕೇಶನ್ ಇರೋದ್ರಿಂದ ಡೈರೆಕ್ಟ್ ಆಗಿ ಆಡ್ ಮಾಡಬಹುದು, ಬಟ್ ಇಲ್ಲಿ ಮೈನಸ್ ಇರೋದ್ರಿಂದ ಅದು ಆಕ್ಚುಲಿ -3 ಬರುತ್ತೆ.
ಸೊ 4/3 ಟು ದ ಪವರ್ ಆಫ್ 3x - 2 -3 ಅಂತ ಆಡ್ ಆಗುತ್ತೆ. ರೈಟ್ ಸೈಡ್ 4/3 ಟು ದ ಪವರ್ ಆಫ್ 16. when the bases are equal, exponents can be equated. ಕಂಪೇರ್ ಮಾಡಬಹುದು ಎಕ್ಸ್ಪೋನೆಂಟ್ ಗಳನ್ನ. 3x -2 -3 ಏನಾಯಿತು -5, ಇಟ್ ಈಸ್ ಈಕ್ವಲ್ ಟು 16. 3x ಈಕ್ವಲ್ ಟು 16 -5 ರೈಟ್ ಸೈಡ್ ತಗೊಳ್ಳಿ +5 ಆಯಿತು. 16 + 5 ಎಷ್ಟು 21. ಸೊ 3x ಈಕ್ವಲ್ ಟು 21 ಆದ್ರೆ 3 1 3 7 21. x ವ್ಯಾಲ್ಯೂ ಎಷ್ಟು ಬಂತು 7. ಸೊ ಫಸ್ಟ್ ಆಪ್ಷನ್ ಕರೆಕ್ಟ್. ನೆಕ್ಸ್ಟ್ ಒನ್ 4x² - 10x ಅನ್ನು ಒಂದು ಪೂರ್ಣ ವರ್ಗವನ್ನಾಗಿ ಮಾಡಲು ಅದಕ್ಕೆ ಸೇರಿಸಬೇಕಾದ ಪ್ರಮಾಣವು. ಒಂದು ಕಂಪ್ಲೀಟ್ ಸ್ಕ್ವೇರ್ ಮಾಡಬೇಕು ಅಂತಂದ್ರೆ ಅದನ್ನ ಏನನ್ನ ಏನ್ ಮಾಡಬೇಕು ಆಡ್ ಮಾಡಬೇಕು ಅಂತ ಕೇಳಿದೆ. ಫಸ್ಟ್ ಟರ್ಮ್ 4x² ಇದೆ, ನೆಕ್ಸ್ಟ್ ಟರ್ಮ್ -10x ಅಂತ ಇದೆ. ಓಕೆ, ಈಗ x ನ ಕೋಎಫಿಷಿಯಂಟ್ ನೆಗೆಟಿವ್ ಇರೋದ್ರಿಂದ ಇದು ಯಾವ ಫಾರ್ಮ್ಗೆ ರೆಡ್ಯೂಸ್ ಆಗಬೇಕು ಅಂದ್ರೆ a - b ಹೋಲ್ ಸ್ಕ್ವೇರ್ಗೆ ರೆಡ್ಯೂಸ್ ಆಗಬೇಕು. ಕಂಪ್ಲೀಟಿಂಗ್ ಸ್ಕ್ವೇರ್ ಮೆಥಡ್ ಅಂತ ಇದೆ, ಆ ಮೆಥಡ್ ಅನ್ನು ನಾವಿಲ್ಲಿ ಯೂಸ್ ಮಾಡ್ತೀವಿ. ಒಂದ್ ವೇಳೆ x ನ ಕೋಎಫಿಷಿಯಂಟ್ ಒಂದು ಪಾಸಿಟಿವ್ ನಂಬರ್ ಆಗಿತ್ತು ಅಂತಂದ್ರೆ ಅದು a + b ಹೋಲ್ ಸ್ಕ್ವೇರ್ಗೆ ರೆಡ್ಯೂಸ್ ಆಗ್ತಿತ್ತು. ಇಲ್ಲಿ ಮೈನಸ್ ಇರೋದ್ರಿಂದ a - b ಹೋಲ್ ಸ್ಕ್ವೇರ್ ರೆಡ್ಯೂಸ್ ಆಗುತ್ತೆ. a - b ಹೋಲ್ ಸ್ಕ್ವೇರ್ ಅಂತಂದ್ರೆ a² - 2ab + b² ಅಂತ ಬರಬೇಕು. ಇಲ್ಲಿ a² ಇದೆ, 4x², ಇದನ್ನ ನಾನು 2x ಹೋಲ್ ಸ್ಕ್ವೇರ್ ಅಂತ ಬರೀತೀನಿ. ನೋಡಿ, 2 ನ ಸ್ಕ್ವೇರ್ ಮಾಡಿದ್ರೆ 4, x ನ ಸ್ಕ್ವೇರ್ ಮಾಡಿದ್ರೆ x². 2x ಹೋಲ್ ಸ್ಕ್ವೇರ್ -2ab. ಓಕೆ, 2 ಇದೆ, a ಅಂತಂದ್ರೆ 2x, a ಅಂದ್ರೆ 2x. ಓಕೆ, x ಬಂತು. ಇಲ್ಲಿ ನನಗೆ ಇಲ್ಲಿ ಏನ್ ಬೇಕು 10 ಬೇಕು, ಇಲ್ಲಿ ಆಲ್ರೆಡಿ 4 ಇದೆ. ಓಕೆ, 10 ಬರಬೇಕು ಅಂತಂದ್ರೆ ನಾನು ಇಲ್ಲಿ 5/2 ಮಲ್ಟಿಪ್ಲೈ ಮಾಡಿದ್ರೆ ನೋಡಿ 2 ಕ್ಯಾನ್ಸಲ್ ಆಗಿ 5 2 10 ಬಂತು. ಸೊ ಬಿ ಪ್ಲೇಸ್ ಅಲ್ಲಿ ಏನ್ ಬರುತ್ತೆ ಅಂತಂದ್ರೆ 5/2 ಬರ್ತದೆ. ಇದನ್ನೇನಂತ ಓದ್ಬೇಕು ನೀವು a² - 2ab. ಈ 2ab ಅನ್ನೋದು ಯಾವ ರೀತಿ ಅರೇಂಜ್ ಮಾಡಬೇಕು ಅಂತಂದ್ರೆ ಇಲ್ಲೇನ್ ಟರ್ಮ್ ಇದೆಯಲ್ಲ ಈ ಟರ್ಮ್ ಕರೆಕ್ಟ್ ಆಗಿ ಬರಬೇಕು, ಆ ರೀತಿ ನಾವು ಅರೇಂಜ್ ಮಾಡಬೇಕು. ಸೊ 2 ಫಾರ್ಮುಲಾದಲ್ಲಿ ಇದೆ, a ಅಂತಂದ್ರೆ ಇಲ್ಲಿ 2x ಇದೆ, ಸೊ 2 × 2x ಆಯ್ತು. ಇಲ್ಲಿ ಬಿ ಪ್ಲೇಸ್ ಅಲ್ಲಿ ಏನ್ ಬಂದ್ರೆ ಅದು 10x ಆಗುತ್ತೆ. x ಅಂತೂ ಇದೆ ಇಲ್ಲಿ, ಬಟ್ 10 ಆಗ್ಬೇಕು. 10 ಆಗ್ಬೇಕು ಅಂದ್ರೆ ಎಷ್ಟು ಮಲ್ಟಿಪ್ಲೈ ಮಾಡ್ಬೇಕು ನಾನು 5/2. ನೋಡಿ 2 ಕ್ಯಾನ್ಸಲ್ ಆದ್ರೆ ಇಲ್ಲಿ 2 ಇದೆ, ಇಲ್ಲಿ 5 ಇದೆ. 5 × 2 5 2 10 ಇದು. ಸೊ ಬಿ ಪ್ಲೇಸ್ ಅಲ್ಲಿ ಎಷ್ಟು ಬಂತು 5/2 ಬಂತು. ಪ್ಲಸ್ ನೆಕ್ಸ್ಟ್ ಏನಿದೆ ಇಲ್ಲಿ b². ನೋಡಿ, ನಾವು ಆಡ್ ಮಾಡಬೇಕಾಗಿರೋಂಥ ಟರ್ಮ್ ಇಲ್ಲಿ ಬರ್ತಿದೆ ನೋಡ್ರಿ, b² ನಾನು ಆಡ್ ಮಾಡಬೇಕು. 5/2 ಹೋಲ್ ಸ್ಕ್ವೇರ್ ಇದನ್ನ ಆಡ್ ಮಾಡಿದ್ರೆ ಇದೇನಾಗುತ್ತೆ 2x - 5/2 ಹೋಲ್ ಸ್ಕ್ವೇರ್ ಆಗುತ್ತೆ. a - b ಹೋಲ್ ಸ್ಕ್ವೇರ್ ಪೂರ್ಣ ವರ್ಗ ಆಯ್ತು. ಅಂದ್ರೆ ನಾವಿಲ್ಲಿ ಆಡ್ ಮಾಡಿದ್ದು ಯಾವ ಟರ್ಮು 5/2 ಹೋಲ್ ಸ್ಕ್ವೇರ್ ಅನ್ನೋ ಟರ್ಮ್ ನ ಆಡ್ ಮಾಡಿದ್ವಿ. 5/2 ಹೋಲ್ ಸ್ಕ್ವೇರ್ ಈಸ್ ನಥಿಂಗ್ ಬಟ್ 5² / 2². 5² ಅಂತಂದ್ರೆ 25, 2² ಅಂತಂದ್ರೆ 4. ಸೊ ನಾವು ಆಡ್ ಮಾಡಬೇಕಾಗಿರೋದು 25/4 ಅನ್ನೋಂಥ ಒಂದು ನಂಬರ್. ದೇರ್ಫೋರ್ ಆಪ್ಷನ್ 2 ಈಸ್ ಕರೆಕ್ಟ್. ನೆಕ್ಸ್ಟ್ ಒನ್, ನಿಯಮಿತ ಷಡ್ಭುಜಾಕೃತಿಯ ಎಲ್ಲಾ ಒಳಕೋನಗಳ ಮೊತ್ತವು. ನೋಡಿ, ಯಾವುದೋ ಒಂದು ಜಿಯೋಮೆಟ್ರಿಕ್ ಫಿಗರ್ ಕೊಟ್ಟಿದ್ದಾರೆ ಅಂತಂದ್ರೆ ಅದರಲ್ಲೂ ನಿಯಮಿತ ಬಹುಭುಜಾಕೃತಿ ಕೊಟ್ಟಿದ್ರೆ ಅದರ ಒಳಕೋನಗಳ ಮೊತ್ತ ಕಂಡುಹಿಡಿಯೋದಕ್ಕೆ ಒಂದು ಸೂತ್ರ ಇದೆ. ಏನ ಸೂತ್ರ ಅಂತಂದ್ರೆ n - 2 × 180. ಬಹುಭುಜಾಕೃತಿಯ, ಅದು ನಿಯಮಿತ ಆಗಿರ್ಬೋದು ಅಥವಾ ಅನಿಯಮಿತ ಆಗಿರ್ಬೋದು, ತೊಂದರೆ ಇಲ್ಲ. ಬಹುಭುಜಾಕೃತಿಯ ಒಳಕೋನಗಳ ಮೊತ್ತ ಕಂಡುಹಿಡಿತಕ್ಕಂಥ ಸೂತ್ರ ಇದು. ಇದನ್ನ 2 ತರ ಬರೀತಾರೆ. ಇನ್ನೊಂದು ರೀತಿ ಬರೆದರೆ 2n - 4 × 90 ಡಿಗ್ರಿ ಅಂತ ಕೂಡ ಬರೀತಾರೆ, ಅಥವಾ n - 2 × 180 ಡಿಗ್ರಿ ಅಂತ ಕೂಡ ಬರೀತಾರೆ. ಎರಡು ಒಂದೇನೆ. ಇಲ್ಲಿ ಷಡ್ಭುಜಾಕೃತಿ ಅಂತ ಹೇಳಿದರೆ, ಷಡ್ಭುಜಾಕೃತಿ ಅಂತಂದ್ರೆ ಬಾಹುಗಳ ಸಂಖ್ಯೆ ಎಷ್ಟಿರುತ್ತೆ ಅಂದ್ರೆ 6. ಸೊ n ಪ್ಲೇಸ್ ಅಲ್ಲಿ ಎಷ್ಟು ಹಾಕ್ಬೇಕು ನಾನು 6 ಹಾಕ್ಬೇಕು. 6 - 2 × 180. 6 - 2 ಅಂತಂದ್ರೆ 4 × 180. ಸೊ 18 × 72. ದೇರ್ಫೋರ್ ಒಳಕೋನಗಳ ಮೊತ್ತ ಎಷ್ಟಿರುತ್ತೆ ಅಂದ್ರೆ 720 ಡಿಗ್ರಿ ಇರುತ್ತೆ. ಆಪ್ಷನ್ 3 ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್, x - 4 / x - 5 = 4/6. ಈ ಸಮೀಕರಣದಲ್ಲಿ x ನ ಬೆಲೆಯು ಏನೆಲ್ಲ ಸಿಂಪ್ಲಿಫೈ ಮಾಡ್ಬೇಕಷ್ಟೇನೆ. ಈ 6 ನ ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡಿ
ಈ ಎಕ್ಸ್ ಮೈನಸ್ ಫೈವ್ ನ ರೈಟ್ ಸೈಡ್ ಕ್ರಾಸ್ ಮಲ್ಟಿಪ್ಲೈ ಮಾಡಿ. 6 ಇಂಟು ಎಕ್ಸ್ ಮೈನಸ್ 4 ಇಸ್ ಈಕ್ವಲ್ ಟು 4 ಇಂಟು ಎಕ್ಸ್ ಮೈನಸ್ 5. ಸಿಂಪ್ಲಿಫೈ ಮಾಡಿ. 6 ಇಂಟು ಎಕ್ಸ್ 6x ಮೈನಸ್ 6 4 24 ಈಕ್ವಲ್ ಟು 4 ಇಂಟು ಎಕ್ಸ್ ಅಂದ್ರೆ 4x ಮೈನಸ್ 4 5 20. 4x ಈ ಕಡೆ ಬರಲಿ, ಮೈನಸ್ 24 ರೈಟ್ ಸೈಡ್ ಬರಲಿ. 6x ಮೈನಸ್ 4x ಈಕ್ವಲ್ ಟು ಮೈನಸ್ 24 ರೈಟ್ ಸೈಡ್ ಬಂದ್ರೆ ಪ್ಲಸ್ 24, ಇಲ್ಲಿ ಮೈನಸ್ 20 ಅಂತೂ ಇದೆ. 6x ಮೈನಸ್ 4x ಅಂತಂದ್ರೆ 2x ಈಕ್ವಲ್ ಟು 24ರಲ್ಲಿ 20 ಹೋದ್ರೆ 4, ಸೊ ಡಿವೈಡ್ ಮಾಡಿದ್ರೆ ವಿ ಗೆಟ್ x ಈಕ್ವಲ್ ಟು 2. ನಮಗೆ ಬೇಕಾಗಿರೋದು ಕೂಡ x ನ ಬೆಲೆ, ಹಾಗಾಗಿ x ಈಕ್ವಲ್ ಟು ಆಪ್ಷನ್ 2 is correct. Remaining questions will be solved in next part.